ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬಿಗ್ ಕ್ಯಾಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಡಬ್ಲ್ಯೂ ಅವರು ಬಿಗ್ ಕ್ಯಾಸ್ ಅವ್ರನ್ನ ಮತ್ತೊಮ್ಮೆ ತನ್ನ ಕಂಪನಿಗೆ ಕರ್ಕೊಂಡು ಬರೋದ್ರಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದಾರೆ ಅಂತ. ಅಂಡ್ ನೆನ್ನೆ ಮಂಡೇ ನೈಟ್ ರಾ ಅಲ್ಲಿ ಅವರ ಕುರಿತಾಗಿ ಒಂದು ವಿಡಿಯೋನು ಕೂಡ ಡಬ್ಲ್ಯೂ ಅವರು ಪ್ಲೇ ಮಾಡ್ತಾರೆ. ಟೀಸರ್ ಅಂತಾನೆ ಅನ್ಕೋಬಹುದು ನಾವಿದನ್ನ. ಅಂಡ್ ಈ ಒಂದು ವಿಡಿಯೋದಲ್ಲಿ ಲೈಟ್ ಆಗಿ ಬಿಗ್ ಕ್ಯಾಸ್ ಅವರ ಟೀಸ್ ನ ಡಬ್ಲ್ಯೂ ಅವರು ಮಾಡ್ತಾ ಇದ್ದಾರೆ. ಸಾಫ್ಟ್ ಅಂತೆಲ್ಲ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಬಿಗ್ ಕ್ಯಾಸ್ ಅವರ ಡಬ್ಲ್ಯೂ ರಿಟರ್ನ್ ಈಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ನೋಡ್ಬೇಕು ಅವರ ರಿಟರ್ನ್ ಯಾವಾಗ ಆಗುತ್ತೆ ಅಂತ. ಡಬ್ಲ್ಯೂ ಅವರು ಅವರನ್ನ ಟೆಲಿವಿಷನ್ ಅಲ್ಲಿ ಅಫಿಷಿಯಲ್ ಆಗಿ ಯಾವಾಗ ಕರ್ಕೊಂಡು ಬರ್ತಾರೆ ಅಂತ. ನಿಜವಾಗ್ಲೂ ನನಗಂತೂ ಈ ಒಂದು ವಿಚಾರ ಅರ್ಥನೇ ಆಗ್ತಾ ಇಲ್ಲ. ರೀಸೆಂಟ್ ಆಗಿ ನಮಗೆ ಬೇರಿಂಗ್ ಕಾರ್ಬಿನ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ತು. ಬಟ್ ಈ ಸೈಡ್ ನೋಡ್ತಾ ಇದ್ರೆ ಶೇಮಸ್ ಆಗಿರ್ಬೋದು, ನ್ಯೂ ಡೇ ಆಗಿರ್ಬೋದು, ಇವರೆಲ್ಲರೂ ಕೂಡ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಡಬ್ಲ್ಯೂ ಅವರು ಈಗ ತಾನೇ ಸೂಪರ್ ಸ್ಟಾರ್ಸ್ ಗಳನ್ನ ತನ್ನ ಕಂಪನಿಯಿಂದ ರಿಲೀಸ್ ಮಾಡಿದ್ರು. ಮತ್ತೊಮ್ಮೆ ಹಳೆ ಸೂಪರ್ ಸ್ಟಾರ್ಸ್ ಗಳನ್ನ ಕಂಪನಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಮತ್ತೊಮ್ಮೆ ಇವ್ರನ್ನ ರಿಲೀಸ್ ಮಾಡ್ತಾರೆ, ಇನ್ನೊಬ್ರನ್ನ ಕರ್ಕೊಂಡು ಬರ್ತಾರೆ. ಇದೇ ಒಂದು ರಿಪಿಟೇಷನ್ ನಮಗೆ ನೋಡೋದಕ್ಕೆ ಸಿಗ್ತಾನೆ ಇರುತ್ತೆ ಅಂತ ಅನಿಸ್ತಾ ಇದೆ. ಅಂಡ್ ಡಬ್ಲ್ಯೂಗೆ ಈ ಒಂದು ವಿಚಾರದ ಮೇಲೆ ಸಿಕ್ಕಾಪಟ್ಟೆ ಬ್ಯಾಕ್ ಲ್ಯಾಶ್ ಸಿಗ್ತಾ ಇದೆ. ಇರೋ ಅಷ್ಟು ಸೂಪರ್ ಸ್ಟಾರ್ಸ್ ಗಳನ್ನೇ ನೀವು ಚೆನ್ನಾಗಿ ಬುಕ್ ಮಾಡಿ, ಅವರಿಗೇನೆ ಕ್ರಿಯೇಟಿವ್ ಪ್ಲಾನ್ಸ್ ಇಲ್ಲ ಅಂತ ಕಂಪನಿಯಿಂದ ಹೊರಗಡೆ ಆಗ್ತಾ ಇದ್ದೀರಾ. ಹೊಸ ಹೊಸ ಸೂಪರ್ ಸ್ಟಾರ್ಸ್ ಗಳನ್ನ ಕರ್ಕೊಂಡು ಬರ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಫ್ಯಾನ್ಸ್ ಗಳು ಡಬ್ಲ್ಯೂನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನ ಬುಕ್ಕಿಂಗ್ ವಿಚಾರವಾಗಿ ಮಾತಾಡ್ತಿದೀವಿ ಅಂದ್ರೆ, ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಜವಾಗ್ಲೂ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ಈಗ ನೋಡ್ತಾ ಇದ್ರೆ ನಿಜವಾಗ್ಲೂ ಈ ಬ್ರಾನ್ ಬ್ರೇಕರ್ ಅವ್ರನ್ನೇ ನಾವು ಅನ್ಕೊಂಡಿದ್ದು ಫ್ಯೂಚರ್ ಸ್ಟಾರ್ ಅಂತ ನಮಗೇನೆ ಪ್ರಶ್ನೆ ಹುಟ್ಟುತ್ತೆ. ಯಾಕಂದ್ರೆ ಅವರ ಬುಕ್ಕಿಂಗು ಆ ರೀತಿಗೆ ಕಳಪೆ ಆಗಿದೆ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ, ನಮ್ಮ ಬ್ರಾನ್ ಬ್ರೇಕರ್ ಅವರೇ ತನ್ನ ಬುಕ್ಕಿಂಗ್ ನ ಕುರಿತಾಗಿ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದಾರಂತೆ. ಅಂಡ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಹೋಗಿ ಎಲ್ಲ ಕೂಡ ಮಾತಾಡ್ತಾ ಇದಾರಂತೆ, ನನ್ನ ಬುಕ್ಕಿಂಗು ಯಾಕೆ ಇಷ್ಟೊಂದು ಚೇಂಜ್ ಆಗ್ತಾ ಇದೆ ಅಂತ. ಅದರಲ್ಲೂ ಕೂಡ ಅವರ ಒರಿಜಿನಲ್ ಪ್ಲಾನಿಂಗ್ಸ್ ಅಲ್ಲಿ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಚೇಂಜಸ್ ಗಳನ್ನ ಮಾಡಿದೆಯಂತೆ. ಅಂಡ್ ಅದರಿಂದನೂ ಕೂಡ ಬ್ರಾನ್ ಬ್ರೇಕರ್ ಅವರೇ ಸದ್ಯಕ್ಕೆ ತನ್ನ ಬುಕ್ಕಿಂಗ್ ವಿಚಾರವಾಗಿ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದ್ದಾರೆ ಬ್ಯಾಕ್ ಸ್ಟೇಜ್ ಅಲ್ಲಿ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಿಜವಾಗ್ಲೂ ಗಾಯ್ಸ್, ಎಲ್ಲಿಂದ ಎಲ್ಲಿಗೆ ತಗೊಂಡು ಬಂದ್ರು ಬ್ರಾನ್ ಬ್ರೇಕರ್ ಅವ್ರನ್ನ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದ್ ಟೈಮ್ ಅಲ್ಲಿ ಅವರು ವರ್ಲ್ಡ್ ಹೈವೇ ಚಾಂಪಿಯನ್ಶಿಪ್ ನ ಇಟ್ಕೊಂಡಿರ್ತಕ್ಕಂತಹ ಫೋಟೋ ಹೊರಗಡೆ ಬಂದಿತ್ತು. ನಮ್ಮ ಸೆತ್ರೋಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರು ಚಾಂಪಿಯನ್ಶಿಪ್ ನ ಇಟ್ಕೊಂಡಿದ್ರು. ಆ ಒಂದು ಟೈಮ್ ಅಲ್ಲಿ ಎಲ್ಲರೂ ಕೂಡ ಓಕೆ 100% ಇನ್ 2-3 ತಿಂಗಳಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಎಲ್ಲೋ ಇರ್ತಾರೆ ಅಂತ ಅನ್ಕೊಂಡಿದ್ವು. ಬಟ್ ಈಗ ಅವರು ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿ ವಿಷನ್ ಜೊತೆ, ಓಟಿಸ್ ಆಗಿ ಅಕಿರಾ ಟೊಜಾವಾ ಅವರ ಜೊತೆ ಒಂದು ಸೆಗ್ಮೆಂಟ್ ಅಲ್ಲಿ ಇದ್ದಾರೆ. ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಬ್ರಾನ್ ಬ್ರೇಕರ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಈ ರೀತಿಗೆ ತುಳಿತಾ ಇದ್ದಾರಲ್ಲ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಿನ್ನೆ ಮಂಡೇ ನೈಟ್ ರಾ ಅಲ್ಲಿ ಬಂದಂತಹ ಪೊಲೀಸ್ ಗಳ ಬಗ್ಗೆ. ನಿನ್ನೆ ಮಂಡೇ ನೈಟ್ ರಾ ಅಲ್ಲಿ ನಿಮ್ಗೆ ಗೊತ್ತಿರಬಹುದು 5 ಜನ ಪೊಲೀಸ್ ಗಳನ್ನ ಡಬ್ಲ್ಯೂ ಅವರು ಕರ್ಕೊಂಡು ಬರ್ತಾರೆ ಟೆಲಿವಿಷನ್ ಅಲ್ಲಿ. ಅಂಡ್ ಈಗ ಈ 5 ಜನರಲ್ಲಿ ಯಾರು ರಸಲ್ ಮೇನಿಯಾ 50ಯ ಮೇನ್ ಇವೆಂಟ್ ಆಗಿರ್ತಾರೆ, ಯಾರು ಫ್ಯೂಚರ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್, ಯಾರು ಫ್ಯೂಚರ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಸ್, ಯಾರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಸ್, ಯಾರು ಡಬ್ಲ್ಯೂ ಚಾಂಪಿಯನ್ ಆಗ್ತಾರೆ ಅಂತ ಸ್ವಲ್ಪ ನೀವೇ ಗೆಸ್ ಮಾಡಿ. ಯಾಕಂದ್ರೆ ಡಬ್ಲ್ಯೂ ಅಲ್ಲಿ ಈ ರೀತಿ ಆಕ್ಟ್ ಮಾಡೋರೆ ಫ್ಯೂಚರ್ ಸೂಪರ್ ಸ್ಟಾರ್ ಆಗೋದು ಅದು ನಮ್ಮ ಕಣ್ಣ ಮುಂದೆ ಉದಾಹರಣೆಯಾಗಿ ನಿಂತಿದೆ. ಇನ್ನ ಡಬ್ಲ್ಯೂಗೆ ಬ್ಯಾಕ್ ಲ್ಯಾಶ್ ಕೂಡ ಸಿಗ್ತಾ ಇದೆ. ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವ್ರನ್ನ ಮಂಡೇ ನೈಟ್ ರಾ ಅಲ್ಲಿ ಈ ರೀತಿ ಬುಕ್ ಮಾಡಿದ್ರಲ್ಲ ಅಂತ. ನಿಜವಾಗ್ಲೂ ಇವರ ನಡುವೆ ಏನು ಕೂಡ ಫಿಸಿಕಾಲಿಟಿನೇ ತೋರಿಸ್ಲಿಲ್ವಲ್ಲ. ಬ್ರಾಕ್ ಲೆಸ್ನರ್ ಅವರು ಬೀಸ್ಟ್ ಅಂತ ಅನ್ನಿಸ್ತಾನೆ ಇಲ್ವಲ್ಲ. ಇವನ್ ಒಬಾಫೆಮಿ ಅವರು ಕೂಡ ಬ್ರಾಕ್ ಲೆಸ್ನರ್ ಅವರಿಗೆ ಅದನ್ನೇ ಹೇಳಿದ್ರು, ನಿನ್ನೊಳಗಡೆ ಇರ್ತಕ್ಕಂತಹ ಬೀಸ್ಟ್ ಎಲ್ಲೋದ, ನಿಜವಾಗ್ಲೂ ನೀನು ಈ ಒಂದು ಬಿಸ್ನೆಸ್ ನ ರನ್ ಮಾಡ್ತಾ ಇದ್ದೆ, ಬಟ್ ಈಗ ಇಲ್ಲಿಂದ ನೀನು ರನ್ ಔಟ್ ಆಗ್ತಾ ಇದೆಯಾ, ರನ್ ಅವೇ ಆಗ್ತಾ ಇದೆಯಾ ಅಂತ ನಮ್ಮ ಒಬಾಫೆಮಿ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಹೇಳಿದ್ರು. ನಿಜವಾಗ್ಲೂ ಬ್ರಾಕ್ ಲೆಸ್ನರ್ ಅವರು ಬೀಸ್ಟ್ ಅಂತ ಅನಿಸ್ತಾ ಇಲ್ಲ. ಕಳೆದ ವಾರ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ತಲ್ಲ, ಆಗ ಅವರು ತನ್ನ ಓಲ್ಡ್ ಕಾಸ್ಟ್ಯೂಮ್ ನ ಹಾಕೊಂಡು ಬಂದಿದ್ರು, ಅಂದ್ರೆ ನೈಟ್ ಪ್ಯಾಂಟ್ ನ ಹಾಕೊಂಡು ಬಂದಿದ್ರು. ಆಗ ನನಗೆ ಅನಿಸ್ತಾ ಇತ್ತು ಇದೇ ಏನಾದ್ರೂ ಕಂಟಿನ್ಯೂ ಆದ್ರೆ ಪ್ರಾಬಬ್ಲಿ ಓಲ್ಡ್ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರು ಬರ್ಬೋದು ಅಂತ. ಬಟ್ ಇವತ್ತು ಮತ್ತೊಮ್ಮೆ ಜೀನ್ಸ್ ನ ಹಾಕೊಂಡು ಬರ್ತಾರೆ. ನಿಜವಾಗ್ಲೂ ಆ ಒಂದು ಕೌ ಬಾಯ್ ಗಿಮಿಕ್ ನ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಮೂವ್ ಮಾಡೋ ತನಕ ಅವ್ರೊಳಗಡೆ ಇರ್ತಕ್ಕಂತಹ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರು ಬಂದ್ ಹೋಗೋದು ಆಗ್ತಾ ಇರುತ್ತೆ ಹೊರತು ಪರ್ಮನೆಂಟ್ ಆಗಿ ಬರೋದಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ನಮ್ಮ ಅಲೆಕ್ಸಾ ಬ್ಲಿಸ್ ಅವರ ರೀಸೆಂಟ್ ಫೋಟೋನ ನೀವು ಇಲ್ಲಿ ನೋಡ್ತಾ ಇರಬಹುದು. ಅವರು ತನ್ನ ಎಲ್ಬೋಗೆ ಬ್ರೇಸ್ ನ ಹಾಕೊಂಡಿದ್ದಾರೆ. ಸೊ ಇವರು ತನ್ನ ಇಂಜುರಿನ ಸೆಲ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಇಂಜುರಿ ಆಗಿಲ್ಲ, ಅವರ ಹ್ಯಾಂಡ್ ಇರೋದೇ ಆ ರೀತಿ. ಬಟ್ ಇವರು ಅಪಿರಿಯನ್ಸ್ ನ ಕೊಡ್ಬೇಕಾದ್ರೂ ಕೂಡ ಬ್ರೇಸ್ ನ ಹಾಕೊಂಡಿದ್ದಾರೆ. ಸೊ ಅವರು ತನ್ನ ಇಂಜುರಿನ ಸೆಲ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜಿಯೋವಾನ್ ಎವಾನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಜಿಯೋವಾನ್ ಎವಾನ್ಸ್ ಅವರು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಒಂದು ಸ್ಟೋರಿನ ಶೇರ್ ಮಾಡ್ಕೋತಾರೆ, ಟೈರ್ಡ್ ಆಫ್ ಲೂಸಿಂಗ್ ಅಂತ. ಸೊ ನಾನು ಸೋತಿ ಸಾಕಾಗಿ ಹೋಗಿದ್ದೀನಿ ಅಂತ ನಮ್ಮ ಜಿಯೋವಾನ್ ಎವಾನ್ಸ್ ಅವರು ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಅವರು ಬಹಳಷ್ಟು ಆಪರ್ಚುನಿಟಿಗಳಲ್ಲಿ ಸೋತಿದ್ದಾರೆ. ಅದಕ್ಕೋಸ್ಕರ ಈ ರೀತಿ ತನ್ನ ಫ್ರಸ್ಟ್ರೇಷನ್ ನ ಹೊರಗಡೆ ಆಗ್ತಾ ಇದ್ದಾರೆ. ಸೊ ಇವರು ತನ್ನ ಹೀಲ್ ಟರ್ನ್ ಏನಾದ್ರೂ ಟೀಸ್ ಮಾಡ್ತಾ ಇದಾರ, ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆ. ರೀಸೆಂಟ್ ಆಗಿ ನಾನು ನಿಮ್ಗೆ ತಿಳಿಸಿದ್ದೆ ಸರ್ವೈವರ್ ಸೀರೀಸ್ ನ ಲೊಕೇಶನ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಅದಕ್ಕೋಸ್ಕರ
ಡಬ್ಲ್ಯೂ ಅವರು ಇನ್ನೂ ಕೂಡ ಹುಡುಕಾಡ್ತಾ ಇದ್ದಾರೆ. ಸಮ್ಮರ್ ಸ್ಲಾಮ್ ಅಷ್ಟೊತ್ತಿಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸರ್ವೈವರ್ ಸೀರೀಸ್ ನ ಅನೌನ್ಸ್ ಮಾಡ್ತಾರೆ ಅಂತ ಇಂಡೀಗ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಸರ್ವೈವರ್ ಸೀರೀಸ್ ವಾರ್ ಗೇಮು ಈ ಬಾರಿ ನಮಗೆ ಹಾಸ್ಟೆಲ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನವೆಂಬರ್ 28ನೇ ತಾರೀಕು ಡಬ್ಲ್ಯೂ ಅವರು ಈ ಬಾರಿಯ ಸರ್ವೈವರ್ ಸೀರೀಸ್ ಅಲ್ಲೂ ಕೂಡ ವಾರ್ ಗೇಮ್ ಥೀಮ್ ನ ತಗೊಂಡು ಬಂದಿದ್ದಾರೆ. ಅಂಡ್ ಲೋಗೋನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಲೋಗೋ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅದರಲ್ಲೂ ಕೂಡ ಒಂದು ಆರೆಂಜ್ ಟೆಕ್ಸ್ಚರ್ ಇದೆಯಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರುತ್ತೆ. ನೋಡೋಣ ಈ ಬಾರಿಯ ಥೀಮ್ ನ ಡಬ್ಲ್ಯೂ ಅವರು ಯಾವ ರೀತಿ ಡಿಸೈನ್ ಮಾಡಿ ಮೊದಲ ಪೋಸ್ಟರ್ ನ ಯಾವಾಗ ಡ್ರಾಪ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಅನ್ರಿಯಲ್ ಸೀಸನ್ 3 ಬಗ್ಗೆ. ಇದೇ ಜುಲೈ 21ನೇ ತಾರೀಕು ಡಬ್ಲ್ಯೂ ಅನ್ರಿಯಲ್ ನ ಸೀಸನ್ 3 ಡ್ರಾಪ್ ಆಗ್ತಾ ಇದೆ ನೆಟ್ಫ್ಲಿಕ್ಸ್ ಅಲ್ಲಿ. ಅಂಡ್ ಆ ಒಂದು ಅನ್ರಿಯಲ್ ಸೀಸನ್ 3 ಅಲ್ಲಿ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ಬಗ್ಗೆ ಡಬ್ಲ್ಯೂ ಅವರು ಫೋಕಸ್ ಮಾಡಿದ್ದಾರೆ. ಅಂಡ್ ಅದರ ನಿಟ್ಟಿನಲ್ಲಿ ನಮ್ಮ ಜಾನ್ ಸಿನಾ ಅವರ ಟ್ವೀಟ್ ನ ನೀವು ನೋಡ್ತಾ ಇರಬಹುದು. ಸೋ ಮೆನಿ ಅನ್ಫರ್ಗೆಟಬಲ್ ಮೂಮೆಂಟ್ ಇನ್ ಮೈ ಫೈನಲ್ ಇಯರ್ ಆಫ್ ಪರ್ಫಾರ್ಮೆನ್ಸ್ ಇನ್ ದ ಅರೆನಾ, ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ವಾಟ್ ಡಬ್ಲ್ಯೂ ಅನ್ರಿಯಲ್ ಕ್ಯಾಪ್ಚರ್ ಅಂಡ್ ದೇರ್ ಪರ್ಫೆಕ್ಟಿವ್ ಆಫ್ ಒನ್ ಆಫ್ ದ ಗ್ರೇಟೆಸ್ಟ್ ಇಯರ್ ಆಫ್ ಮೈ ಲೈಫ್ ಅಂತ ನಮ್ಮ ಜಾನ್ ಸಿನಾ ಅವರು ಒಂದು ಟ್ವೀಟ್ ನ ಮಾಡಿ ತಿಳಿಸಿದ್ದಾರೆ. ಅಂದ್ರೆ ಅವ್ರು ಹೇಳ್ತಿರೋ ಪ್ರಕಾರ ನನ್ನ ಲಾಸ್ಟ್ ಇಯರ್ ನಿಜವಾಗ್ಲೂ ನನಗೆ ತುಂಬಾನೇ ಮೆಮೋರಿಯಲ್ ಇಯರ್. ಅಂಡ್ ಆ ಒಂದು ಇಯರ್ ಅಲ್ಲಿ ನನ್ನ ಬ್ಯಾಕ್ ಸ್ಟೇಜ್ ವಿಚಾರಗಳನ್ನ ಯಾವ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಅನ್ರಿಯಲ್ ಅವರು ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ನಾನು ಅವರ ದೃಷ್ಟಿಕೋನದಲ್ಲಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಅಂತ ನಮ್ಮ ಜಾನ್ ಸಿನಾ ಅವರು ತಿಳಿಸಿದ್ದಾರೆ. ನೋಡಬೇಕು ಜುಲೈ 21ನೇ ತಾರೀಕು ರಿಲೀಸ್ ಆದಾಗ ನಾನು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರ ನಡುವೆ ಮತ್ತೊಮ್ಮೆ ನಮಗೆ ಇವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಬ್ರದರ್ ವರ್ಸಸ್ ಬ್ರದರ್ ಮ್ಯಾಚ್. ಇದು ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ, ಬದಲಿಗೆ ಫೆನೆಟಿಕ್ ಫೆಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ರೀಸೆಂಟ್ ಆಗಿ ಕಾಲ್ ಆಫ್ ಡ್ಯೂಟಿ ಮಾಡರ್ನ್ ವಾರ್ಫೇರ್ ಅವರು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಇವರಿಬ್ಬರ ನಡುವೆ ಒಂದು ಫ್ರೆಂಡ್ಲಿ ಮ್ಯಾಚ್ ಆಗುತ್ತೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಇದನ್ನ ಡಬ್ಲ್ಯೂ ಅವರು ತೋರಿಸೋದಿಲ್ಲ. ಆಫ್ಕೋರ್ಸ್ ಅಲ್ಲಿ ಫೆನೆಟಿಕ್ ಫೆಸ್ಟ್ ಅಲ್ಲಿ ಒಂದು ಫ್ರೆಂಡ್ಲಿ ಆಗಿ ಇವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಫುಟೇಜಸ್ ಗಳೇನಾದ್ರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ಈ ಒಂದು ಚಾನಲ್ ಅಲ್ಲಿ ನಾನು ಕೂಡ ತೋರಿಸ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಗಂತರ್ ಅವರ ಸಮ್ಮರ್ ಸ್ಲಾಮ್ ಪ್ಲಾನ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಗಂತರ್ ಅವ್ರಿಗೋಸ್ಕರ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮಿಗೆ ಬಿಗ್ ಮ್ಯಾಚಸ್ ಗಳನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ರೀಸೆಂಟ್ ಆಗಿ ಅಪ್ಡೇಟ್ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೆ. ಅಂದ್ರೆ ಗಂತರ್ ಅವರು ಜಾನ್ ಸಿನಾ ಅವ್ರನ್ನ ರಿಟೈರ್ಡ್ ಮಾಡಿ ಎಜ್ ಸ್ಟೈಲ್ ಅವ್ರನ್ನು ಕೂಡ ರಿಟೈರ್ಡ್ ಮಾಡಿದ್ರಲ್ಲ, ಆ ಒಂದು ಟೈಮ್ ಅಲ್ಲಿ ತಿಳಿಸಿದ್ದೆ. ಅಂಡ್ ಅದಾದ್ಮೇಲೆ ಡಬ್ಲ್ಯೂ ಅವರು ಗಂತರ್ ಅವರ ಆ ಒಂದು ಸಮ್ಮರ್ ಸ್ಲಾಮ್ ಮ್ಯಾಚ್ ಪ್ಲಾನ್ ಗಳಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಗಳನ್ನ ಮಾಡಿದ್ದಾರೆ. ಮೊದಲನೇದಾಗಿ ಡಬ್ಲ್ಯೂ ಅವರು ಗಂತರ್ ಆಗಿ ಬ್ರಾಕ್ ಲೆಸ್ನರ್ ಅವರ ನಡುವೆ ಸಮ್ಮರ್ ಸ್ಲಾಮ್ ಅಲ್ಲಿ ಮ್ಯಾಚ್ ನ ಪ್ಲಾನ್ ಮಾಡಿದ್ರಂತೆ. ಆ ಒಂದು ಮ್ಯಾಚ್ ನ ಚೇಂಜ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ಗಂತರ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಕೂಡ ಒಂದು ಟೈಮ್ ಅಲ್ಲಿ ಯೋಚನೆ ಮಾಡಿ ಇಟ್ಕೊಂಡಿದ್ರಂತೆ ಈ ಬಾರಿಯ ಸಮ್ಮರ್ ಸ್ಲಾಮಿಗೆ. ಬಟ್ ಡಬ್ಲ್ಯೂ ಅವರು ಆ ಒಂದು ಮ್ಯಾಚ್ ಪ್ಲಾನ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಅಂಡ್ ಈಗ ಗಂತರ್ ಅವರ ಸಮ್ಮರ್ ಸ್ಲಾಮ್ ಅಪೋನೆಂಟ್ ಯಾರು, ಅವರ ಸಮ್ಮರ್ ಸ್ಲಾಮ್ ಪ್ಲಾನ್ ಏನು ಒಂಚೂರು ಕೂಡ ಗೊತ್ತಿಲ್ಲ. ಐ ಥಿಂಕ್ ಗಂತರ್ ಅವರು ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತಾನೆ ಅನ್ನಿಸ್ತಾ ಇದೆ. ಅಥವಾ ಡಬ್ಲ್ಯೂ ಅವರು ಸ್ಯಾಮಿಜೇನ್ ಆಗಿ ಗಂತರ್ ಅವರ ಮ್ಯಾಚ್ ನ ಸಮ್ಮರ್ ಸ್ಲಾಮಿಗೆ ಇಡಬಹುದು. ಮ್ಯಾಚ್ ಕಾರ್ಡ್ ಏನಾದ್ರೂ ಫಿಲ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಅದನ್ನ ಬಿಟ್ರೆ ಸದ್ಯಕ್ಕೆ ನಮ್ಮ ಗಂತರ್ ಅವರಿಗೆ ಯಾವುದೇ ರೀತಿಯ ಪ್ಲಾನ್ಸ್ ಇಲ್ಲ ಈ ಬಾರಿಯ ಸಮ್ಮರ್ ಸ್ಲಾಮಿಗೆ. ಅದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಇದನ್ನ ಸ್ವಲ್ಪ ಗಮನಿಸಿದ್ರ ಗಂತರ್ ಅವರು ಗೋಲ್ಡ್ಬರ್ಗ್, ಜಾನ್ ಸಿನಾ, ಜೆ ಸ್ಟೈಲ್ ಇಂಥವ್ರನ್ನೆಲ್ಲರನ್ನು ಕೂಡ ರಿಟೈರ್ಡ್ ಮಾಡಿ ಬಂದಂತಹ ವ್ಯಕ್ತಿ. ನಿಜವಾಗ್ಲೂ ಈ ವರ್ಷದ ಪ್ರಾರಂಭದಲ್ಲಿ ನೀವು ಗಂತರ್ ಅವರಿಗೆ ಬ್ರಾಕ್ ಲೆಸ್ನರ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ಆಸ್ ಅಪೋನೆಂಟ್ ಕನ್ಸಿಡರ್ ಮಾಡಿರ್ತೀರಾ ಸಮ್ಮರ್ ಸ್ಲಾಮಿಗೆ. ಬಟ್ ಬರ್ತಾ ಪ್ಲಾನ್ಸ್ ಗಳಲ್ಲಿ ಬಹಳಷ್ಟು ಚೇಂಜಸ್ ಗಳನ್ನ ಮಾಡಿದ್ದೀರಾ. ಅಂಡ್ ಈಗ ಗಂತರ್ ಅವರಿಗೆ ಯಾವುದೇ ರೀತಿಯ ಪ್ಲಾನೇ ಇಲ್ಲ ಸಮ್ಮರ್ ಸ್ಲಾಮಿಗೆ. ನಿಜವಾಗ್ಲೂ ಒಂದು ವಾರ ಒಬ್ಬ ಸೂಪರ್ ಸ್ಟಾರ್ ಈ ಲೆವೆಲ್ಗೆ ಹೋಗಿರ್ತಾನೆ, ಇನ್ನೊಂದು ವಾರ ಆ ಸೂಪರ್ ಸ್ಟಾರ್ ಕಣ್ಣಿಗೆ ಕಾಣಿಸೋದಿಲ್ಲ. ಆ ರೀತಿಯ ಬುಕಿಂಗ್ ನ ಸದ್ಯಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ತನ್ನ ಕಂಪನಿಯಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರನೇ ಅರ್ಥ ಆಗ್ತಾ ಇಲ್ಲ. ರೀಸೆಂಟ್ ಆಗಿ ನಾನು ಬ್ರಾನ್ ಬ್ರೇಕರ್ ಅವರ ಬಗ್ಗೆನೂ ಕೂಡ ಮಾತಾಡಿದೆ. ಬ್ರಾನ್ ಬ್ರೇಕರ್ ಅವ್ರಿಗೂ ಕೂಡ ಯಾವುದೇ ರೀತಿಯ ಪ್ಲಾನ್ಸ್ ಇಲ್ಲ ಸಮ್ಮರ್ ಸ್ಲಾಮಿಗೆ. ನಾನು ಅನ್ಕೊಂಡಿದ್ದೆ ಬ್ರಾನ್ ಬ್ರೇಕರ್, ಗಂತರ್ ಇವರೆಲ್ಲರೂ ಕೂಡ ಟಾಪ್ ಸ್ಟಾರ್ ಆಗಿ ಕನ್ಸಿಡರ್ ಆಗ್ತಾ ಇರೋ ಕಾರಣ ಸಮ್ಮರ್ ಸ್ಲಾಮ್ ಅಲ್ಲಿ ಇವರಿಗೆ ಒಂದು ಟಾಪ್ ಮೂಮೆಂಟ್ ನ ಡಬ್ಲ್ಯೂ ಅವರು ಕೊಡ್ತಾರೆ ಅಂತ. ಬಟ್ ಇವರಿಬ್ರು ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ಇರೋದೇ ಡೌಟ್ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರೋಮನ್ ರೈನ್ಸ್ ಹಾಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ನಡುವೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವರ ನಡುವೆ ಈಗ ಫ್ಯೂಡ್ ಬಿಲ್ಡ್ ಆಗ್ತಾ ಇದೆ. ಅಂಡ್ ಮಂಡೇ ನೈಟ್ ರಾಲಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಸೆತ್ ರಾಲೆನ್ಸ್ ಅವರ ಹಿಸ್ಟ್ರಿನ ತೋರಿಸೋದಕ್ಕೆ ಚಾಪ್ಟರ್ 1 ಚಾಪ್ಟರ್ 2 ಆ ರೀತಿ ಒಂದು ಸೆಗ್ಮೆಂಟ್ ಗಳನ್ನ ತಗೊಂಡು ಬಂದು ಕೊಡ್ತಾರೆ. ಅಂದ್ರೆ ವಿಡಿಯೋ ಫುಟೇಜಸ್ ಗಳನ್ನ ಡಬ್ಲ್ಯೂ ಅವರು ಪ್ಲೇ ಮಾಡ್ತಾರೆ ಮಂಡೇ ನೈಟ್ ರಾಲಿ. ಆ ಒಂದು ವಿಡಿಯೋ ಫುಟೇಜ್ ಅಲ್ಲಿ ನಮಗೆ ಡೀನ್ ಎಂಬ್ರೋಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಾನು ಅನ್ಕೊಂಡಿದ್ದೆ ಶೀಲ್ಡ್ ಬಗ್ಗೆ ಡಬ್ಲ್ಯೂ ಅವರು ಮೆನ್ಷನ್ ಮಾಡಬೇಕಾದ್ರೆ ಎಲ್ಲಿ ಡೀನ್ ಎಂಬ್ರೋಸ್ ಅವ್ರನ್ನ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡ್ತಾರೋ ಅಂತ. ಬಟ್ ಆ ರೀತಿ ಮಾಡಿಲ್ಲ. ಡೀನ್ ಎಂಬ್ರೋಸ್ ಅವರ ಫುಟೇಜಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಮಂಡೇ ನೈಟ್ ರಾಲಿ ಹಾಕ್ತಾರೆ. ಅದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಐ ಥಿಂಕ್ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಸೆತ್ ರಾಲೆನ್ಸ್ ಅವರ ಕಂಪ್ಲೀಟ್ ಸ್ಟೋರಿನ ಕ್ಲೋಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ನಮ್ಮೆಲ್ಲರಿಗೂ ಕೂಡ ಗೊತ್ತು, ಈ ಒಂದು
ಸ್ಟೋರಿ ಯಾವತ್ತೂ ಕೂಡ ಕ್ಲೋಸ್ ಆಗೋದಿಲ್ಲ ಅಂತ. ಅಂಡ್ ಫೈನಲ್ ಆಗಿ ರೋಮನ್ ರೈನ್ಸ್ ಅವರ ಕಡೆಯಿಂದನೂ ಕೂಡ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರಿಗೆ ವಾರ್ನಿಂಗ್ ಸಿಕ್ಕಿದೆ. ಎಸ್ ರೀಸೆಂಟ್ ಆಗಿ ರೋಮನ್ ರೈನ್ಸ್ ಅವರ ಮೇಲೆ ಸೆತ್ ರಾಲೆನ್ಸ್ ಅವರು ಅಟ್ಯಾಕ್ ಮಾಡಿ ಅಪ್ಪರ್ ಎಂಡ್ ನ ತಗೋತಾರಲ್ಲ ಮಂಡೇ ನೈಟ್ ರಾಲಿ, ಆ ಒಂದು ಮೂಮೆಂಟ್ ನ ಡಬ್ಲ್ಯೂ ಅವರು ತನ್ನ ಎಕ್ಸ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿ ಥಿಂಗ್ಸ್ ಜಸ್ಟ್ ಗಾಟ್ ಫಿಸಿಕಲ್ ಅಂಡ್ ಸೆತ್ ರಾಲೆನ್ಸ್ ಸ್ಟ್ಯಾಂಡ್ ಟಾಲ್ ಅಂತ ಒಂದು ಟ್ವೀಟ್ ನ ಮಾಡ್ತಾರೆ. ಅಂದ್ರೆ ಈಗ ವಿಚಾರ ಫಿಸಿಕಲ್ ಆಗಿ ಬಂದಿದೆ ಅಂಡ್ ಸೆತ್ ರಾಲೆನ್ಸ್ ಅವರಿಗೆ ಅಪ್ಪರ್ ಎಂಡ್ ಸಿಕ್ಕಿದೆ ಅಂತ. ಅಂಡ್ ಆ ಒಂದು ಟ್ವೀಟ್ ನ ರೀಟ್ವೀಟ್ ಮಾಡಿ ನಮ್ಮ ರೋಮನ್ ರೈನ್ಸ್ ಅವರು ಆಫ್ ಕೋರ್ಸ್ ದ ಗಾಯ್ ಹೂ ಕಾಂಟ್ ವಿನ್ ಟೈಟಲ್ ಆನ್ ಹಿಸ್ ಓನ್ ವುಡ್ ಸಕರ್ ಪಂಚ್ ಮೀ ಫಾರ್ ದಟ್ ಟೈಪ್ ಆಫ್ ಡಿಸ್ರೆಸ್ಪೆಕ್ಟ್ ವಿ ಕುಡ್ ಎಂಡ್ ಯು ಟೂ ಈಸಿಲಿ. ಜಸ್ಟ್ ರಿಮೆಂಬರ್ ಆಲ್ ದ ಬಿಗ್ಗೆಸ್ಟ್ ಮೂಮೆಂಟ್ ಆಫ್ ಯುವರ್ ಕರಿಯರ್ ಆರ್ ಬಿಕಾಸ್ ಆಫ್ ಮೀ, ನಾಟ್ ಎನಿಮೋರ್ ಅಟ್ ಸಮ್ಮರ್ ಸ್ಲಾಮ್ ಐ ಕ್ಲೋಸ್ ದ ಡೋರ್ ಆನ್ ಯು ಫಾರ್ ಎವರ್ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ಯಾವ ವ್ಯಕ್ತಿ ಖುದ್ದಾಗಿ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಆಗೋದಿಲ್ವೋ ಅವನು ಮೋಸದಿಂದ ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದೇ ಬರ್ತಾನೆ. ಅಂಡ್ ನೀನು ಡಿಸ್ರೆಸ್ಪೆಕ್ಟ್ ನ ನನಗೆ ಮಾಡ್ದಲ್ಲ, ಆ ಒಂದು ವಿಚಾರಕ್ಕೆ ನಾನು ನಿನ್ ಮೇಲೆ ಈಸಿಯಾಗಿ ರಿವೆಂಜ್ ನ ತಗೋಬಹುದು. ಬಟ್ ಒಂದು ವಿಚಾರನ ನೆನ್ಪಿಟ್ಕೋ, ನಿನ್ನ ಕರಿಯರ್ ಅಲ್ಲಿ ಏನೇನು ಬಿಗ್ಗೆಸ್ಟ್ ಮೂಮೆಂಟ್ಗಳು ಆಗಿದೆ ಅದೆಲ್ಲವೂ ಕೂಡ ನನ್ನಿಂದನೇ ಆಗಿರೋದು. ಬಟ್ ಇನ್ ಮುಂದೆ ಅದ್ಯಾವುದು ಕೂಡ ಆಗೋದಿಲ್ಲ, ಯಾಕಂದ್ರೆ ನಾನು ನಿನ್ನ ಚಾಪ್ಟರ್ ನ ಸಮ್ಮರ್ ಸ್ಲಾಮ್ ಅಲ್ಲಿ ಫಾರ್ ಎವರ್ ಎಂಡ್ ಮಾಡ್ತಾ ಇದ್ದೀನಿ ಅಂತ ರೋಮನ್ ರೈನ್ಸ್ ಅವರು ತನ್ನ ಟ್ವೀಟ್ ಅಲ್ಲಿ ರಿಯಾಕ್ಷನ್ ನ ತಿಳಿಸಿದ್ದಾರೆ. ನೋಡ್ಬೇಕು ಗೈಸ್ ನೆಕ್ಸ್ಟ್ ಟೈಮ್ ಇವರ ನಡುವೆ ಫೇಸ್ ಆಫ್ ಆದಾಗ ಯಾವ ರೀತಿ ರಿವೆಂಜ್ ನ ರೋಮನ್ ರೈನ್ಸ್ ಅವರು ತಗೋತಾರೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ see you guys in my next video.